ಬಂದು ನೋಡಿ. ಬೇಜಾರಿದೆ ಸರ್, ಏನು ಮಾಡೋಕ್ಕಾಗಲ್ಲ. ಸೊ ಎವ್ರಿ ಇಯರ್ ಒಂದೊಂದು ಫಿಲಮ್ ಅವರು ರಿಲೀಸ್ ಮಾಡ್ತಾಯಿದ್ದಾರೆ. ಸೊ ಐ ವಿಶ್ ಎಲ್ಲರೂ ಜನ ಬಂದು ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಕ್ರೇಜ್ ಆಗಿತ್ತು ಬ್ರೋ. ಹೇಗಿತ್ತು ಅಂತ ಏನು ಕೇಳ್ತೀರಾ ಸರ್? ನೋಡಿರೋ ಫಿಲಮ್ ಆದ್ರೂ ಇವತ್ತಿದೆಯಲ್ಲ ಹಬ್ಬ, ಇದು ಹಬ್ಬ ಸರ್. ಇದು ಹಬ್ಬ ಹಬ್ಬ ಇದು ಯಾವ ಬಳಿ ಅಪ್ಪು ಹಬ್ಬ. ಮೇಡಮ್ ಹೇಳಿ ಬ್ರೋ. ಎಂಟ್ರಿ ಹಂಗೆ ಇದೆ ಗುರು, ಗೂಸ್ ಬಂಪ್ಸ್ ಹಂಗೆ. ಹೌದು ಹೌದು. ಆಗಿನ ಕ್ರೇಜ್ ಈಗಿನ ಕ್ರೇಜ್ ಹೇಗಿದೆ? ಇಲ್ಲ, ಅವಾಗೂ ಹಂಗೆ ಇತ್ತು, ಇವಾಗೂ ಹಂಗೆ ಇದೆಯಪ್ಪ ಕ್ರೇಜ್. ತುಂಬ ಮಿಸ್ ಮಾಡ್ಕೋತೀವಿ. ಥ್ಯಾಂಕ್ ಯು. ಯಾವ ಸೀನ್ ಎಲ್ಲ ಸೀನು ಚೆನ್ನಾಗಿದೆಯಪ್ಪ, ಎಲ್ಲ ಚೆನ್ನಾಗಿದೆ. ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಇದೆಯಪ್ಪ. ರಿಲೀಸ್ ಆಗಿದೆ, ಅವ್ರ ಬರ್ಡೇ ದಿವಸ ಯಾವಾಗ ರಿಲೀಸ್ ಮಾಡ್ತಾರಲ್ಲ, ತುಂಬ ಖುಷಿ ಇದೆ. ಇನ್ನು ಯಾವ ಸಿನಿಮಾ ರಿಲೀಸ್ ಆಗ್ಬೇಕು? ಎಲ್ಲ ಬರ್ತಪ್ಪ, ಎಲ್ಲ ಬರಬೇಕು. ಸಿನಿಮಾ ವರ್ಷ ಸಿನಿಮಾ ರಿಲೀಸ್ ಆಗಬೇಕು. ಅಪ್ಪು ಥರ ಇನ್ಯಾರು ಬಂದಿಲ್ಲ, ಅಪ್ಪು ಥರ ಇನ್ಯಾರು ಬರೋದೂ ಇಲ್ಲ. ನಾವು ಸಿನಿಮಾ ಮುಂಚೆ ನೋಡಿರ್ಲಿಲ್ಲ, ಇವತ್ತು ಸಕ್ಕತ್ತಾಗಿದೆ, ನೋಡಿದ್ವಿ. ಪುನೀತ್ ರಾಜ್ಕುಮಾರ್ಗೆ ಜೈ. ಫಿಲಮಲ್ಲಿ ಹೇಳಿದ್ರು ಅಪ್ಪು ಅವ್ರ ಕಾಲರ್ ಮುಟ್ಟಿದ್ರೆ ಎಷ್ಟು ಭಯ ಆಗುತ್ತೆ ಅಂತ. ಇಲ್ಲಿ ಪವರು ಒಂದು ಡೈಲಾಗ್ ಕೇಳಿಸ್ಕೊಂಡ್ರೆ ಎಷ್ಟು ಕಾಲರ್ ಮುಟ್ಟಿದ್ರೆ ಭಯ ಆಗುತ್ತೆ ಅಂತ ಗೊತ್ತಾಗ್ತದೆ. ಕ್ರೇಜಿ ಫಿಲಮ್. ಬ್ರೋ, ಪೇಂಟ್ ನೀವೇನಾ ಮಾಡಿದ್ದು? ಎಸ್ ಬ್ರೋ, ನಾನೇ ಮಾಡಿರೋದು. ಇದೇ ಪೇಂಟ್ ಏನಕ್ಕೆ ಮಾಡಿದ್ರಿ? ಅವರು ಇಬ್ರು ಒಟ್ಟಿಗೆ ಇರಲಿ ಅಂತ. ಓಕೆ. ಎಲ್ಲರೂ ಫ್ಯಾನ್ ಅವ್ರು ಬಿಟ್ಬಿಟ್ಟು ಇವಾಗ ಕನ್ನಡ ಫಿಲಮ್ ನೋಡ್ಲಿ ಅಂತ. ಕನ್ನಡ ಫಿಲಮ್ ನೋಡ್ಲಿ ಅಂತ. ಅಪ್ಪು ಫಸ್ಟ್ ಡೇ ಇವತ್ತು ಫುಲ್ಲು ಹೆಂಗ್ ಅನ್ಸುತ್ತೆ ನಿಮಗೆ ಜೋಶು? ಜೋಶನ ಚೆನ್ನಾಗಿದೆ. ನಮ್ಮ ಬಾಸ್ ಸ್ಮೈಲ್ ಮಿಸ್ ಮಾಡ್ಕೊತಾ ಇದೀವಿ. ಅಪ್ಪು ಬಾಸ್ ಸ್ಮೈಲ್ ಮಿಸ್ ಮಾಡ್ಕೊತಾ ಇದೀವಿ. ನಾವು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದೀವಿ. ಅವ್ರು ಇದ್ದಿದ್ರೆ ಇನ್ನೂ ಎಷ್ಟೆಷ್ಟು ಒಳ್ಳೆ ಮೂವಿ ತೆಗಿತಿದ್ರು, ಅದು ಯಾರು ಹೇಳಕ್ಕೂ ಆಗಲ್ಲ. ಅಷ್ಟು ಚೆನ್ನಾಗಿ ತೆಗಿತಾ ಇದ್ರು. ಅವ್ರಿಲ್ಲ ನಮ್ಮ ಜೊತೆಗೆ. ಆದರೆ ಅವ್ರ ಬರ್ಡೇನ ಹಬ್ಬದ ಥರ ನಾವು ನಡೆಸ್ಕೊಡ್ತೀವಿ. ನಾವು ಡಿ ಬಾಸ್ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ. ಅಪ್ಪು ಬಾಸ್ ಬರ್ಡೇನ ಹಬ್ಬದ ಥರ ನಾವು ನಡೆಸ್ಕೊಡ್ತೀವಿ. ಹಬ್ಬದ ಥರ ನಡೆಸ್ಕೊಡ್ತೀರಾ? ಮೇಡಮ್, ಹೇಗಿದೆ ಸಿನಿಮಾ? ಸೂಪರ್ ಸರ್, ಅಪ್ಪು ಬಾಸ್ ಸಿನಿಮಾ ಯಾವಾಗಲೂ ಸೂಪರ್. ಅದೇ ಕ್ರೇಜ್ ಆಗಿತ್ತು. ಕ್ರೌಡ್ ಎಲ್ಲ ಅದ್ರ ಕ್ರೌಡಲ್ಲಿ ಫೀಲ್ ಮಾಡೋದೆಲ್ಲ ಯಾವ ಥರ? ಕ್ರೌಡ್ ಎಲ್ಲ ಸೂಪರ್ ಆಗಿತ್ತು ಸರ್. ಅಂಡ್ ಫೀಮೇಲ್ ಆಡಿಯನ್ಸ್ಗೆ ಎಲ್ಲರೂ ಸಕ್ಕತ್ತಾಗಿ ಸಪೋರ್ಟ್ ಮಾಡ್ತಾರೆ. ಯಾರು ಡ್ಯಾನ್ಸ್ ಮಾಡೋದು ಅದು ಇದು ಮಾಡಿದ್ರೆ ಎಲ್ಲ ಜಾಗ ಕೊಡ್ತಿದ್ದಾರೆ ಡ್ಯಾನ್ಸ್ ಮಾಡಕ್ಕೆ. ಸಕ್ಕತ್ತಾಗಿದೆ. ಆಬ್ವಿಯಸ್ಲಿ ಕ್ರೇಜ್ ಅಲ್ಲೇ ನೋಡ್ತಾ ಇದ್ರಲ್ಲ ಹೇಗೆ ಕ್ರೇಜ್ ಇದೆ ಅಂತ. ಅಂಡ್ ನೆಕ್ಸ್ಟ್ ಯಾವ ಫಿಲಮ್ ರಿಲೀಸ್ ಆಗ್ಬೇಕಪ್ಪ? ಆಬ್ವಿಯಸ್ಲಿ ಪರಮಾತ್ಮಗೆ ವೇಟ್ ಮಾಡ್ತಾ ಇದ್ದೀನಿ ನಾನು ಬಿಗ್ ಸ್ಕ್ರೀನಲ್ಲಿ ನೋಡೋಕೆ. ಬಿಕಾಸ್ ಅವಾಗ ನೋಡೋಕ್ಕಾಗಿಲ್ಲ, ಫಸ್ಟ್ ಶೋಗೆ ನೋಡೋಕ್ಕಾಗಿಲ್ಲ. ಬಟ್ ಥಿಯೇಟ್ರಿಗೆ ಹೋಗಿದೆ. ಬಟ್ ಫಸ್ಟ್ ಶೋ ಕ್ರೇಜೇ ಬೇರೆ ಥರ ಇರುತ್ತೆ, ನೋಡ್ತಾ ಇರಲ್ಲ. ಅವಾಗ ಅದು ಫಸ್ಟ್ ಟೈಮ್ ಅವಾಗ ರಿಲೀಸ್ ಆದಾಗ ಸ್ಕೂಲ್ ಟೈಮ್ ನಮಗೆ. ಸೊ ಅವಾಗ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ನೋಡೋಕ್ಕಾಗಿರಲಿಲ್ಲ. ಯಾವಾಗ ಕರ್ಕೊಂಡ್ಬಂದಿದ್ರು. ಅದಾದ್ಮೇಲೆ ಬೇರೆ ಅಪ್ಪು ಫಿಲಮು ಬೇರೆ ಅರಸು ಎಲ್ಲ ನೋಡಿದ್ದೀನಿ. ಫಸ್ಟ್ ಡೇ ಫಸ್ಟ್ ಶೋ ಅವಾಗ ನೋಡಿದ್ದೀನಿ. ಬಟ್ ಅಪ್ಪುನ ನೋಡಿರಲಿಲ್ಲ. ಇವತ್ತು ಫಸ್ಟ್ ಡೇ ಫಸ್ಟ್ ಶೋ 6:30ಗೆ ಏನೋ ದೇವ್ರ ಡೇ ಅಂತ ನಿನ್ನೆ ರಾತ್ರಿ ಟಿಕೆಟ್ ಸಿಕ್ತು. ಖುಷಿ ಆಯಿತು, ಸಕ್ಕತ್ ಮಜಾ ಮಾಡಿದ್ರು. ಅಪ್ಪು ಫಸ್ಟ್ ಫಿಲಮ್ ನೋಡಿದ್ದು. ಅಪ್ಪು ಅವರು ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಟಿ ಕ್ರೇಜ್ ಅಲ್ಲ, ಒಳಗಡೆ ಸೀಟ್ ಎಲ್ಲ ಫಿಲಪ್ ಆಗಿದ್ರು, ಸೈಡೆಲ್ಲ ನಿಂತ್ಕೊಂಡು ನೋಡಿದ್ರು. ಇವಾಗ ಆ ಥರ ಇತ್ತು ಕ್ರೌಡು. ಸೊ ಅವೆಲ್ಲ ಏನು ಹೇಳೋಕ್ಕಾಗಲ್ಲ, ಮಾತೇ ಬರ್ತಾ ಇಲ್ಲ ನನಗೆ. ಆ್ಯಕ್ಚುಲಿ ಒಳಗಡೆ ನೋಡಬೇಕು, ಅಲ್ಲಿ ಬರಬೇಕು, ಅಲ್ಲಿ ನೋಡಬೇಕು. ನಾನು ಮಾತಾಡೋದ ನೋಡಿ, ನಿನ್ನೆ ನನಗೆ ಕೆಲಸ ಇತ್ತು, ರಾತ್ರಿ ನಿದ್ದೆ ಮಾಡಿಲ್ಲ ನಾನು. ಒಳಗಡೆ ಅದು ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ. ಒಳಗಡೆ ಎಂಜಾಯ್ ಮಾಡಿದೆ ಬೇರೆ ಥರ ಇತ್ತು. ಮಸ್ತಾಗಿತ್ತು. ಎಲ್ಲ ಮರ್ತೋಗಿದೆ, ಸುಸ್ತು ಗಿಸ್ತು ಎಲ್ಲ ಮರ್ತೋಗಿದೆ. ಓಕೆ ಸರ್, ಸೂಪರ್ ಥ್ಯಾಂಕ್ ಯು. ಹೇಳಿ ಸರ್, ರಿಲೀಸು ಅಪ್ಪು ಬಾಸ್ದು ಹೆಂಗಿತ್ತು ಕ್ರೇಜ್? ಅವೆಲ್ಲ ಭಯಂಕರ ಕ್ರೇಜ್ ಸರ್. ಒನ್ಸ್ ಅಗೇನ್ ಆಫ್ಟರ್ 23 years he is back. ರಿಲೀಸ್ ಅಂದ್ರೆ ಈ ಥರ ಇರಬೇಕು. ಈ ಕ್ರೇಜ್ ಮತ್ತೆ ಬರಲ್ಲ. ಇವಾಗ ಹೊಸ ಫಿಲಮ್ ರಿಲೀಸ್ ಆದ್ರೂ ಈ ಕ್ರೇಜ್ ಇರಲ್ಲ. ಮತ್ತೆ ಅಪ್ಪು ಅವ್ರದ್ದು ಯಾವ ಸಿನಿಮಾ ರಿಲೀಸ್ ಆದ್ರೆ ನೋಡ್ತೀರಾ? ಅಭಿ, ಆಕಾಶ್, ವೀರ ಕನ್ನಡಿಗ, ಪೃಥ್ವಿ, ಮಿಲನ ಎಲ್ಲ ನೋಡ್ತೀವಿ. ಎಲ್ಲ ಇದೆ ಕ್ರೇಜ್. ಒಂಚೂರು ಬೋರ್ ಹೊಡಿಲಿಲ್ಲ ಸರ್. ಹೌದು. ನಾನು 1000 ಸರಿ ನೋಡಿದ್ವಿ ಫಿಲಮ್ನ. ಡೈಲಾಗ್ ಟು ಪಿನ್ ಡೈಲಾಗ್ ಗೊತ್ತು. ಫಿಲಮ್ ಬೋರ್ ಹೊಡಿಲಿಲ್ಲ, ಸ್ವಲ್ಪ ಬೋರ್ ಹೊಡಿಲಿಲ್ಲ. ಕ್ರೇಜ್ ಬಾಸು ಇಲ್ಲ ಅಂತ ಅನ್ಸೋದೇ ಇಲ್ಲ. ಜೊತೆಗೆ ಇದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ.